ಜಯಪ್ರಕಾಶ್ ಅವರೇ ಎಚ್ಚರಿಕೆ ಕೊಡ್ತಿದ್ದೇವೆ. ತುಮಕೂರು ನಗರದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಡಿ ಕೆ ಶಿವಕುಮಾರ್ ನಾವು ಇಂತರ ಲೂಟಿ ಹೊಡೆದು ತಿಹಾರ್ ಜೈಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಹೆಂಗಿರ್ತದೆ? ತಪ್ಪಾತಕ್ಕೆಲ್ಲ ಹೆದರೋರು ಅವರೆಲ್ಲ ವೈಯಕ್ತಿಕವಾದ ಕೆಲವು ಇಶ್ಯೂಸ್ ಇದೆ. ನಿನಗೆ ತಾಕತ್ತಿದ್ರೆ ಪ್ರೂವ್ ಮಾಡು, ಹೌದು ನೀನು ಗಳಿಸೋದೇ. ಅತಿ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಜನಕ್ಕೆ ಮಣ್ಣು ಹಾಕ್ಬೇಡ್ರಿ ಬಾಯಿಗೆ. ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಜಯಪ್ರಕಾಶ್ ಅವ್ರಿಗೆ. ಇಲ್ಲಿ ತುಮಕೂರಲ್ಲಿ ಒಬ್ಬರು ಜಯಪ್ರಕಾಶ್ ಅಂತ ಸಿಎ ಆಗಿದ್ರು, MD ಆಗಿದ್ರು ಕಾವೇರಿ ನೀರಾವರಿ ನಿಗಮ. ಅವ್ರನ್ನ ಹಿಡ್ಕೊಂಡು ಏನೇನು ಮಾಡಬಾರ್ದೆಲ್ಲ ಮಾಡಿಸ್ತಾವ್ರೆ. ನಾನು ಜಯಪ್ರಕಾಶ್ ಕೇಳ್ತೇನೆ, ನೀನು ಇಲ್ಲಿ ಏನಾದ್ರು ಸೇಫ್ ಆಗಿರ್ಬೇಕು ಅಂತ ಹೇಳಿದ್ರೆ, ನೀನು ತುಮಕೂರಲ್ಲಿ ಹುಟ್ಟಿ ಬೆಳೆದು ನೀನು ತುಮಕೂರು ವಿರುದ್ಧವಾಗಿ ಏನಾದ್ರು ನೀನು ಈ ತರ ಎಲ್ಲ ಮಿಸ್ ಅಡ್ವೈಸ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ, ಜಯಪ್ರಕಾಶ್ ಅವರೇ ಎಚ್ಚರಿಕೆ ಕೊಡ್ತಿದ್ದೇವೆ. ತುಮಕೂರು ನಗರದಲ್ಲಿ ವಾಸ ಮಾಡ್ತಾ ಇದ್ದೀರಾ. ನಿಮ್ಗೆ ಯಾವಾಗಲೂ ತುಮಕೂರಿನ ಜನರ ಹಿತರಕ್ಷಣೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಏನೋ ಸ್ವಲ್ಪ ಬುದ್ಧಿ ಕೊಟ್ಟವನೇ ದೇವರು ಅಂತೇಳಿ ಅತಿ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಜನಕ್ಕೆ ಮಣ್ಣು ಹಾಕ್ಬೇಡ್ರಿ ಬಾಯಿಗೆ. ಬಹಳ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಜಯಪ್ರಕಾಶ್ ಅವ್ರಿಗೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ನನ್ನ ಹೇಳಿಕೆ ಕೊಟ್ಟವ್ರೆ, ಏನೇ ಆದ್ರೂ ನಿಲ್ಸಲ್ಲ, ಇದರಲ್ಲಿ ಏನೋ ಕಮಿಷನ್ ಹೊಡೆಯಕ್ಕೆ ಹೋಗಿದ್ದಾರೆ ಕಾಂಟ್ರಾಕ್ಟರ್ನ ಅಂತ. ಮಿಸ್ಟರ್ ಡಿ ಕೆ ಶಿವಕುಮಾರ್, ನಾವು ನಿಂತರ ಲೂಟಿ ಹೊಡೆದು ತಿಹಾರ್ ಜೈಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಹೆಂಗಿರ್ತದೆ? ನಾನಿವತ್ತು ಹೇಳ್ತಾ ಇದ್ದೇನೆ, ನನಗೂ ಮಾತಾಡಕ್ಕೆ ಚೆನ್ನಾಗಿ ಬರುತ್ತೆ. ವಿರೋಧ ಪಕ್ಷದ ಶಾಸಕರನ್ನ ಹೆಂಗಂದ್ರಂಗೆ ಮಾತಾಡ್ತೀಯ ನೀನು? ತಾಕತ್ತಿದ್ರೆ ಪ್ರೂವ್ ಮಾಡು. ನಾವೇನಾದ್ರು ಭ್ರಷ್ಟಾಚಾರದಲ್ಲಿ ಏನಾದ್ರು ಭಾಗಿಯಾಗಿದ್ದೀವಿ ಅಂತ ಹೇಳಿದ್ರೆ, ಯಾವನ ಹತ್ರ ಕಮಿಷನ್ ಕೇಳಿದೀವಿ ಅಂತ ಹೇಳಿದ್ರೆ ನಾನು ಇವತ್ತೇ ರಾಜಕೀಯ ನಿವೃತ್ತಿ ಹೊಂದ್ತೀನಿ. ನಿನಗೆ ತಾಕತ್ತಿದ್ರೆ ನೀನು ಪ್ರೂವ್ ಮಾಡು, ಅವತ್ತು ನೀನು ಗಂಡಸು ಅಂತ ಹೇಳ್ತೀನಿ. ಗಾಳಿಲಿ ಗುಂಡುಡಿಯೋದು, ಗಾಳಿಲಿ ಕಲ್ಲು ಹೊಡೆಯೋದೆಲ್ಲ ಮಾಡಿದ್ರೆ ಜನ ನಾವು ಹೋರಾಟ ಮಾಡ್ತಿರೋದು, ರೈತರ ಪರ ಹೋರಾಟ ಮಾಡ್ತಿರೋದು. ಜನ ಏನು ಮೂರ್ಖರ? ರಕ್ತದಲ್ಲಿ ಬರಿತೀವಿ, ನೀರು ಕೊಡಲ್ಲ ಅಂತ ಹೇಳ್ಬೇಕಾದ್ರೆ ಜನ ಮೂರ್ಖರ? ಜನಕ್ಕೆ ನೋವಿದೆ. ಯಾಕೆ ನಮ್ಮ ಹೆಣದ ಮೇಲೆ ನೀರು ತಗೊಂಡೋಗು ಅಂತ ಹೇಳ್ತೀವಿ? ನಮಗೆ ನೋವಿದೆ. ಇರ್ಬೋದು, ಶಿವಣ್ಣ ಇರ್ಬೋದು, GS ಬಸವರಾಜ್ ಸಾಕಷ್ಟು ಜನ ಹೋರಾಟ ಮಾಡಿ ನೀರು ತಂದು ಕೊಟ್ಟು ಹೋಗಿದ್ದಾರೆ ಈ ಜಿಲ್ಲೆಗೆ. ನೀವು ಇವತ್ತು ಬಂದ್ಬಿಟ್ಟು ನಿನ್ಗೆ ಏನ್ ಗೊತ್ತಿದೆ ಕಷ್ಟ ನಿನಗೆ ಹೇಮಾವತಿ ನೀರ್ದು? ನೀನಿನ್ನೂ ಹುಟ್ಟೇ ಇರಲಿಲ್ಲ ಹೇಮಾವತಿ ನಾಳೆ ಹೊಡಿಬೇಕಾದ್ರೆ. ಗೊತ್ತಿದ್ದಾರೆ ನೀನೊಬ್ಬ ಷಟ್ಕನಿಗೆ, ನಿನ್ ಸಂಬಂಧಿಕನಿಗೆ ಅನುಕೂಲ ಮಾಡಕ್ಕೆ 5 ತಾಲೂಕು ಜನಕ್ಕೆ ಬಾಯಿಗೆ ಮಣ್ಣು ಹಾಕ್ಬಿಟ್ಟು ವಿಷ ಹಾಕ್ಬಿಟ್ಟು ನೀರು ತಗೊಂಡೋದ್ರೆ ಬಿಡ್ತೀವ? ನೋಡೋಣ ಗಂಡಸು ನೀವ ನೋಡೇ ಬಿಡ್ತೀವಿ. ತುಮಕೂರು ಜಿಲ್ಲೆ, ನಮ್ಮ ತುಮಕೂರು ತಾಲೂಕಿನ ಜನ ಗಂಡಸರ ಇಲ್ವಾ ಅಂತ ತೋರಿಸ್ತೀವಿ ನಿನಗೆ. ವಿರೋಧ ಇಲ್ಲ. ನಾವ್ ಹೇಳಿದ್ದೇವೆ, ನಾಳೆ ಮುಖಾಂತರ ನೀರು ಹೋಗುತ್ತೆ. ನಿನ್ಗೆ ಅಷ್ಟೊಂದು ಆಸಕ್ತಿ ಇದ್ರೆ ನೇರವಾಗಿ ಡ್ಯಾಮ್ ಇಂದ ತಗೊಂಡೋಗು. ಇವತ್ತೇನು ಲಿಂಕ್ ಕ್ಯಾನಲ್ ಮಾಡಿ 900 ಕೋಟಿ ಇನ್ವೆಸ್ಟ್ ಮಾಡಿದ್ಯಪ್ಪ, ಅಲ್ಲಿಂದ ಮುಂದಕ್ಕೆ ಇನ್ನೆಷ್ಟು 70 ಕಿಲೋಮೀಟರ್ ಇರ್ಬೋದು ಡ್ಯಾಮ್ಗೆ. ಆ ಡ್ಯಾಮ್ ಇಂದ ನೇರವಾಗಿ ಅಲ್ಲಿ ಹಾಕೊಂಡ್ಬಿಡು ಪೈಪ್ನ. ಯಾರು ಬೇಡ ಅಂತ ಹೇಳೋರೆ? ನೀನ್ ಬಹಳ ಪ್ರಭಾವಿ ಶಾಸಕ ಅಲ್ಲ, ಮಂತ್ರಿ ಅಲ್ಲಪ್ಪ ನೀನು. ಮುಂದೆ ಮುಖ್ಯಮಂತ್ರಿ ಆಗೋರು ನೀನ್. ಡೈರೆಕ್ಟ್ ಆಗಿ ನಾಳೆ ಇದರಿಂದಾನೆ ಹಾಕೊಂಡ್ಬಿಡು, ಡ್ಯಾಮ್ ಇಂದಾನೆ, ಹೇಮಾವತಿ ಡ್ಯಾಮ್ ಇಂದಾನೆ. ನಾವು ಕಾಮಗಾರಿನ ಮುಂದುವರಿಸಬೇಕು ಅಂತ ಹೇಳಿ ಎಲ್ಲ ಒಂದ್ ಕಡೆ DKC ಅವರು ಕುಣಿಗಲ್ನವರಿಗೆ ಎತ್ತಿಕೊಂಡು ಕೆಲಸ ಮಾಡಿದ್ದಾರೆ. ನಾನ್ ನೋಡ್ರಿ ಹೇಳೋದಿಷ್ಟೇ, DKC ಮಾತಾಡ್ದಂಗಲ್ಲ ಇದು. ಜನ ಎದ್ದೊಳೋದು. ಜನ ಜಾಗ ಬಿಟ್ಟಿರ್ತಾನೆ, ಪೈಪ್ ಹಾಕೋದು ಗುಬ್ಬಿ ಜನ, CS ಪುರದ ಜನ ಮುಂದಕ್ಕೆ ಹೋಗೋ ಬಿಟ್ಟಿರ್ತಾನೆ. ಜನ ಹೋರಾಟ ಮಾಡ್ತಿರೋ ಸುರೇಶ್ ಗೌಡ, ಶಿವಣ್ಣ, ಮತ್ತೆ ಯಾರೋ ನಾವು, ಕೃಷ್ಣಪ್ಪ, ಜ್ಯೋತಿ ಗಣೇಶ್ ಮತ್ತೆ ಸುರೇಶ್ ಬಾಬು ಹೋರಾಟ ಮಾಡ್ತಿಲ್ಲ. ಇದನ್ನು ಹೋರಾಟ ಮಾಡ್ತಿರೋ ಜನಗಳು. ಜನ ಹೇಳ್ತಾರೆ ನೀರು ಈ ಯೋಜನೆ ಅವೈಜ್ಞಾನಿಕವಾಗಿದೆ, ವಿನ್ಯಾಸ ಬದಲಾವಣೆ ಮಾಡಿ ತಗೊಂಡೋಗ್ಬೇಡಿ ಅಂತ ಜನ ಹೇಳ್ತಿದ್ದಾರೆ, ನಾವಲ್ಲ ಹೇಳ್ತಿರೋದು. 2026 ಮಾರ್ಚ್ಗೆ ನಾವು ಮುಗಿಸ್ತೀವಿ ಅಂತ ಹೇಳಿ ಜಯಪ್ರಕಾಶ್ ಅವರು ಹೇಳ್ತಾರೆ. ಯಾವ್ದನ್ನ ರಿಟೈರ್ಡ್ ಆದ್ಮೇಲೆ ಇಟ್ಕೊಂಡು ಈ ತರ ಎಲ್ಲ ಗೊಂದಲ ಮಾಡಕ್ ಇಟ್ಕೊಂಡಿದ್ದಾರೆ. ಕೂಡಲೇ ಜಯಪ್ರಕಾಶ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತುಮಕೂರು ಪರ ನಿಂತ್ಕೋಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ ನಾವು.